ನವೀನ್ ತೇಜಸ್ವಿಯವರ ಬಂಗಾರ ಕಟ್ಟಿ ಧೈರ್ಯವು ಹೆಸರೇ ಒಂದು ರೀತಿ ಉದ್ದಕ್ಕಿದ್ದಾಗಿದೆ. ಬಂಗಾರ ಕಟ್ಟಿ ಧೈರ್ಯವು ಏನೋ ಒಂದು ರೀತಿ ಸಂಗೀತದ ಲಯವನ್ನು ಪಡ್ಕೊಳ್ಳಲಿಕ್ಕೆ ಈ ಪುಸ್ತಕ ಸಿದ್ಧ ಆಗಿದೆ ಅಂತ ನಾನು ಶೀರ್ಷಿಕೆನೇ ಹೇಳ್ತಾ ಇದ್ದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ, ಪುಸ್ತಕದ ಬಿಡುಗಡೆಗೆ ನಾನು ಕೂಡ ಹೋಗಿದ್ದೆ. ಬೆಂಗಳೂರಲ್ಲಿ ರೆಡಿ ಮಾಡಿದ್ದು. ಇಲ್ಲೇ ಜನ ಬರ್ತಾರೆ ಅಂದರೆ ನನಗೆ 10-20 ಜನ ಬರ್ಬೋದಷ್ಟೇ. ಈ ಬೇರೆ ಹೂವು ಮತ್ತು ಇದೆಲ್ಲ ಇಲ್ಲಿ ಯಾರಿಗೆ ಅರ್ಥ ಆಗುತ್ತೆ? ಅಲ್ಲಿ ನೋಡಿದರೆ ನಿಜಕ್ಕೂ ಶಿವಾನಂದ ಕುಟ್ಟಿಯವರು ಸರ್ ಎಲ್ಲ ಇದ್ದರು. ನಮಗೆ ಆಶ್ಚರ್ಯ ಅನ್ನಿಸ್ತು. ಅಷ್ಟೇ ನವೀನ್ ಬಗ್ಗೆ ಒಂದು ಹೆಮ್ಮೆನೂ ಮೂಡಿತು. ಆತ ಒಬ್ಬ ವಿದ್ಯಾರ್ಥಿಯಾಗಿ ಬೆಂಗಳೂರಿಗೆ ಬಂದು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿ ತನ್ನದಲ್ಲದ ಭಾಷೆಯಲ್ಲಿ ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಬಂದಾಗ ಅದು ನನ್ನ ಕೈಗೆ ಆಗಲ್ಲ ಅಂತ ಹೇಳಿ ಟಾಯ್ಲೆಟ್ ರೂಮಲ್ಲಿ ಕೂತು ಅತ್ಯಂತ ದಿನಗಳನ್ನು ಅವ್ರ ಇವ್ರು ಹೇಳಿಲ್ಲ, ಇವ್ರ ಸ್ನೇಹಿತರು ಹೇಳಿ, ಇನ್ನಪ್ಪ ನನಗಾಗಲ್ಲ, ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ. ಭಾಷೆ ಅರ್ಥ ಆಗದ ಭಾಷೆ, ಹೊಸ ವಾತಾವರಣ, ಬೆಂಗಳೂರು ತಲುಪುಗಳಿಕಿನ ಇದು ನನಗೆ ಅಡ್ಜಸ್ಟ್ ಆಗಲ್ಲ ಅಂತ ಅತ್ತಂತ ಹುಡುಗ ತನ್ನದೇ ಲೇಖನದ ಮೂಲಕ ಯಾವುದು ಟ್ರ್ಯಾಕ್ ಒನ್ ಅಂತಕ್ಕಂಥ ಒಂದು ಲಲಿತ ಪ್ರಬಂಧವನ್ನು ಬರೀತಾರೆ. ಆ ಪ್ರಬಂಧ ಅದೇ ಸ್ವಾಯತ್ತ ಕಾಲೇಜಿನ ಯೂನಿವರ್ಸಿಟಿಯ ಸಿಲೆಬಸ್ ಆಗುತ್ತೆ. ಅಂಥ ಒಂದು ಭರವಸೆಯನ್ನು ಆ ಟ್ರ್ಯಾಕ್ ಒನ್ ಮೂಲಕ ಬರವಣಿಗೆ ಆರಂಭಿಸಿದಂತಹ ನವೀನ್ ತೇಜಸ್ವಿ ತನ್ನದೇ ಭಾಷೆಯನ್ನು ಮೂಲಕ ತನ್ನದೇ ಊರಿನ ಕಥೆಗಳನ್ನು ಬಂಗಾರದ ಕಟ್ಟಿ ಧೈರ್ಯವು ಪುಸ್ತಕದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ. ಈ ಪುಸ್ತಕದ ಬಿಡುಗಡೆಯ ಸಾಗರದಲ್ಲಿ ಬಿಡುಗಡೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೈತ ಚಳವಳಿಯ ಹೋರಾಟಗಾರರು, ಏನು ಚಂದ್ರಗುತ್ತಿ ಬೆತ್ತಲಸೆಯ ಹೋರಾಟದ ರೂವಾರಿ ಏನಂತ ನಾವು ಕರಿತೀವಿ, ಶಿವಾನಂದ ಕುಟ್ಟಿಯವರು ವಹಿಸ್ಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೊಡ್ತಾರೆ. ಈ ಸಾಗರದ ನೆಲದ ಸಮಕಾಲೀನ ಸವಾಲುಗಳನ್ನು, ಸಮಕಾಲೀನತೆಯನ್ನು ಮತ್ತು ಇತಿಹಾಸವನ್ನು, ಮುಂದಿನ ಭವಿಷ್ಯವನ್ನು ಗ್ರಹಿಸ್ತಾನೆ ಈ ನೆಲದ ತಲ್ಲಣಗಳನ್ನು ಭಾಳ ಒಂದು ವೈಚಾರಿಕವಾಗಿ ಅಭಿವ್ಯಕ್ತಿಪಡಿಸ್ತಕ್ಕಂಥ ನಮ್ಮೂರಿನ ಹೆಮ್ಮೆಯ ಚಿಂತಕ ಅಂತ ನಾನು ಅವರನ್ನು ಕರಿತೀನಿ. ಅವರು ಒಂದು ರೀತಿ ನಾಟಕಗಾರರು ಹೌದು, ಬರಹಗಾರರು ಹೌದು, ಚಿಂತಕರು ಹೌದು. ಆಡುಮುಖದ ಸೊಪ್ಪಿಲ್ಲ, ದೇವೇಂದ್ರನ ಮಾತಾಡೋದ ವಿಷಯಗಳಿಲ್ಲ ಅನ್ನೋದರಲ್ಲಿ ನನ್ನ ಸಾಗರದಲ್ಲಿ ಪ್ರಚಲಿತವಾಗಿದೆ. ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರ ಮೂಲಕ ನಾನು ವಿನಂತಿಸ್ತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಾಗರದಲ್ಲಿ ಆಗಬೇಕು ಅಂದ ತಕ್ಷಣ ಯಾರು ಮಾತಾಡಬೇಕು ಪುಸ್ತಕದ ಬಗ್ಗೆ ಅಂತ ಅಂದಾಗ ನಮ್ಮ ಸ್ನೇಹಿತರಲ್ಲಿ 10 ಹೆಸರುಗಳು ಓಡಾಡಬೇಕು. ನನಗೂ ಮಾತಾಡಬೇಕು ಅಂತಂದು ಇಲ್ಲ, ನಾವು ಸುಭಾಷನ ಹತ್ರ ಮಾತಾಡ್ಸೋಣ, ಮತ್ತು ಬೇರೆ ನಮ್ಗೆ ಗೊತ್ತಿರ್ತಕ್ಕಂಥ ಸ್ನೇಹಿತರ ಮೂಲಕ ಮಾತಾಡ್ಸೋಣ ಅಂತ ಇದ್ದರೆ ಇಲ್ಲ. ಹಾಗೆ ಪುಸ್ತಕದ ಬಗ್ಗೆ ಒಂದು ಆಳವಾಗಿ ಸಾಹಿತ್ಯದ ಕೃಷಿ ಇಲ್ಲದೆ, ಅನುಭವ ಇಲ್ಲದೆ ಮಾತಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಅದೇದೇ ಆಗಿರ್ತಕ್ಕಂತಹ ಒಂದು ಚೌಕಟ್ಟಿದ್ದೇವೆ. ಆ ಚೌಕಟ್ಟಿನ ಮೂಲಕ ತನ್ನ ಸಮರ್ಥವಾಗಿ ಮಾತಾಡಬಲ್ಲ ವ್ಯಕ್ತಿ ಅಂತಂದರೆ ನಮಗೆ ಕಂಡಿದ್ದು ಮೊದಲು ಸರಫರಾಜ್ ಚಂದ್ರಗುತ್ತಿಯವರು. ಪರಸ್ಪರ ಸಾಹಿತ್ಯ ವೇದಿಕೆಯ ಮೂಲಕ ಸಾಗರದ ತುಂಬೆಲ್ಲ ಸಾವಿರಾರು ಕಾರ್ಯಕ್ರಮಗಳನ್ನು ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಈ ಸಾಗರದ ಜನಕ್ಕೆ ಒಂದು ಸಾಹಿತ್ಯದ ಅಭಿರುಚಿಯನ್ನು ನಿರಂತರವಾಗಿ ಹಣಮಡಿಸ್ತಿದ್ದಾರೆ. ಅವರು ಸುಗಮ ಸಂಗೀತದ ವಿಷಯದಲ್ಲಿ ಡಾಕ್ಟರೇಟ್ ಅಂತ ಪಡೆದಿದ್ದಾರೆ. ಅವರು ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಕಡಿಮೆ ಸಮಯ ಮರೆ ಹೆಂಗೆ ಮಾತಾಡೋದು ಅಂತಂದರು. ಅದು ಒಂದು ರೀತಿ ಫ್ಲಾಶ್ ಲೈಟ್ ಇದ್ದಂಗೆ ಅವರು ಒಂದು ಸ್ಕ್ಯಾನ್ ಮಾಡಿಬಿಡ್ತಾರೆ ಇದೇ ರೀತಿ ಹಿಂಗೆ ಅಂತಿದೆ. ಅವರು ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಸಾಹಿತ್ಯ ದಿಗ್ಗಜರು ನಾವೆಲ್ಲ ಮಾತಾಡಿದ್ವಿ. ನನಗೆ ಪ್ರಾಸ್ತಾವಿಕ ಮಾತಾಡಿದ್ರು ಸುಭಾಷಿನ ಹೇಳಿದೆ, ಇಲ್ಲಪ್ಪ ನಮ್ಮ ಕೈಗಾಗಲ್ಲ. ಯಾಕೆಂತಂದರೆ
ಈ ಸಾಗರದ ಮಣ್ಣಿನ ಗುಣ ಅಥವಾ ಸಾಗರದ ಒಂದು ನೆಲದ ಸೊಗಡೆ ಅಂತದ್ದು. ಇಲ್ಲಿ ಯಾರಿಗೆ ಕಲ್ಲು ಹೊಡೆದ್ರು ಒಬ್ಬ ಸಾಹಿತಿಗೋ ಅಥವಾ ಸಾಹಿತ್ಯದ ಪರವಾಗಿ ಮಾತಾಡ್ತಕ್ಕಂಥವ್ರಿಗೋ ಅಥವಾ ಹೋರಾಟಗಾರರಿಗೋ ಕಲ್ಲು ಬೀಳ್ತಿದೆ. ಅದೇ ಧಾರವಾಡದಲ್ಲಿ ಕಲ್ಲು ಹೊಡೆದ್ರೆ ಏನೋ ಸಾಹಿತಿಗಳಿಗೆ ಮನೆಗೆ ಬೀಳ್ತಿದೆ ಅಂತ ಏನು ಹೇಳ್ತಾರೆ, ಆ ರೀತಿ ಸಾಗರದಲ್ಲೂ ಅದೇ ಸ್ಥಿತಿ ಇದೆ. ಅಂಥ ಒಂದು ಹೆಮ್ಮೆಯ ಊರಿನ ಸಹೃದಯ ಬಂಧುಗಳು ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ವ್ಯಕ್ತಿಗತ ಪರಿಚಯ ಇದ್ದವರು ಇದ್ದೀರಿ, ಪರಿಚಯ ಇಲ್ಲದಿದ್ದವರು ಇದ್ದೀರಿ, ತಾವೆಲ್ಲರೂ ಬಂದಿದ್ದೀರಿ. ಹಾಗಾಗಿ ತಾವೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಕೊಡ್ತೇನೆ. ಜೊತೆಗೆ ಪುಸ್ತಕದ ಕರ್ತರು ನವೀನ್ ತೇಜಸ್ವಿ ಅವರು ತಮ್ಮೊಂದಿಗೆ ತಮ್ಮ ಅನುಭವಗಳನ್ನು ತಮ್ಮ ಪ್ರಶ್ನೆಗಳಿಗೆ ತನ್ನದೇ ಆಗಿರ್ತಕ್ಕಂಥ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೆ ಪತ್ರಿಕಾ ಮಾಧ್ಯಮದವರು ರಾಘಣ್ಣ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ ಮಾಡ್ತೇನೆ. ಹಾಗೆ ನನಗೆ ನಾನು ಸ್ವಾಗತ ಕೊಡ್ಕಂತ ಸ್ವಾಗತ. ವೀರಭದ್ರ ಸ್ವಾಗತ. ಈಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶಿವಾನಂದ.